ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಮೆಣಸಿನಕಾಯಿ ಬಜ್ಜಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತದೆ. ಒಂದೊಳ್ಳೆ ಟ್ರಿಕ್ಕಲ್ಲಿ ನಾನು ನಿಮಗೆ ಮೆಣಸಿನಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸಿಕೊಡುತ್ತಿದ್ದೇನೆ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಉಬ್ಬಿ ಬಂದಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಈ ಮೆಣಸಿನಕಾಯಿ ಬಜ್ಜಿ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ಸ್ಟಫಿಂಗಲ್ಲಿ ಮಾಡಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇದು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಒಂದು 200 ಗ್ರಾಮ್ ತಗೊಂಡಿದ್ದೇನೆ. ಹಾಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನ್ ಹಳದಿ ಪೌಡರ್, ಅರಿಶಿನ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಹಾಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ ಒಂದು 1/4 ಟೀ ಸ್ಪೂನ್ ಅಜ್ವಾನ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದು ಸ್ವಲ್ಪ ಹೀಗೆ ಕ್ರಷ್ ಮಾಡಿ ಹಾಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಅಡಿಗೆ ಸೋಡಾ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಒಂದೇ ಸರಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ, ಎಷ್ಟು ಬೇಕೋ ಅಷ್ಟೇ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ಇರಲಿ. ನೋಡಿ, ಈ ಹದದಲ್ಲಿ ಇರಲಿ. ಇದು ರೆಡಿಯಾಗಿದೆ. ಒಂದು 5 ಮಿನಿಟ್ಸ್ ಇಟ್ಕೊಳ್ಳೋಣ. ಈಗ ಸ್ಟಫಿಂಗಿಗೆ ರೆಡಿ ಮಾಡೋಣ. ಫ್ರೆಂಡ್ಸ್, ನಾನು ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಈರುಳ್ಳಿಯನ್ನು ಹಚ್ಚಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಆ್ಯಡ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. 1/4 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನ್ ನಾನು ಆಮ್ಚೂರ್ ಪೌಡರ್ ಹಾಕ್ತಿದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ಬರ್ತದೆ. ಸ್ವಲ್ಪ ಉಪ್ಪು ಸೇರಿಸ್ತಿದ್ದೇನೆ. ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರಾಯ್ತು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದೇ ಆಮ್ಚೂರ್ ಪೌಡರ್ ಇಲ್ಲ ಇದ್ದರೆ ಸ್ಕಿಪ್ ಮಾಡ್ಬೋದು. ಅದು ತಿನ್ನುವಾಗ ಹುಳಿ ಹುಳಿ ಬರ್ತದೆ, ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹಾಕಿದ್ದೇನೆ. ಓಕೆ ಫ್ರೆಂಡ್ಸ್, ಸ್ಟಫಿಂಗ್ ಸಹ ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ನಾನು ಮೆಣಸನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದು ಮಧ್ಯದಲ್ಲಿ ಸೀಳಿ ಒಳಗಿನ ಬೀಜ ತಗೊಂಡಿದ್ದೇನೆ. ಅದು ಹೇಗೆ ತೋರಿಸ್ಕೊಡ್ತೇನೆ ನೋಡಿ. ಹೀಗೆ ಈ ಥರ ಮಾಡಿದರೆ ಬರ್ತದೆ. ಆಗ ಒಳಗಿನ ಬೀಜ ಹೀಗೆ ತಗೊಂಡ್ರಾಯ್ತು ಅಷ್ಟೇ. ಹೀಗೆ ತಗೊಂಡಿಟ್ಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಮೆಣಸಿಗೆ ಸ್ಟಫಿಂಗ್ ಮಾಡೋಣ. ಹೀಗೆ ಫುಲ್ ಕವರ್ ಮಾಡಿದ್ರಾಯ್ತು. ನೋಡಿ, ಹೀಗೆ ಇದು ಸ್ಟಫಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಹಾಗೆ ಸಹ ಮಾಡ್ಬೋದು, ಸ್ಟಫಿಂಗ್ ಮಾಡಬೇಕಂತ ಹೇಳಿ ಏನಿಲ್ಲ. ಆದರೆ ಹೀಗೆ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ಸ್ಟಫ್ ಮಾಡ್ತಿದ್ದೇನೆ. ಒಬ್ಬೊಬ್ಬರು ಇದು ಆದಮೇಲೆ ಸಹ ಸ್ಟಫ್ ಮಾಡ್ತಾರೆ. ಹೀಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಜ್ಜಿ ರೆಡಿ ಆದಮೇಲೆ ಹಾಗೆ ಸೀಳಿ ಅದು ಸಹ ಮಾಡ್ಬೋದು, ಹಾಗೂ ಸಹ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಎಲ್ಲದಕ್ಕೂ ನಾನು ಸ್ಟಫಿಂಗ್ ಮಾಡ್ತೇನೆ. ಎಲ್ಲ ಸ್ಟಫಿಂಗ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ಓಕೆ ಫ್ರೆಂಡ್ಸ್, ಈಗ
ಸ್ಟಾರ್ಟ್ ಮಾಡೋಣ ಬಜ್ಜಿಯನ್ನು ಮಾಡಲಿಕ್ಕೆ. ಫ್ರೆಂಡ್ಸ್, ಆಯಿಲ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇರಲಿ. ಅಂದರೆ ಆಯಿಲ್ ತುಂಬ ಹೀಟ್ ಬಿಸಿ ಆದಮೇಲೆ ಹಾಕಬೇಕು ಬೋಂಡ ಬಜ್ಜಿ, ಇಲ್ಲಾಂದರೆ ಅದು ಬಿಟ್ಕೊಳ್ತದೆ ಹಿಟ್ಟು. ಅದಕ್ಕೋಸ್ಕರ ಫುಲ್ ಹೀಟ್ ಆದಮೇಲೆ ಹಾಕಬೇಕು. ಯಾವುದು ಎಣ್ಣೆ ಕರಿದಿರುವ ತಿಂಡಿ ಆದರೂ ಅಷ್ಟೇ, ಹೀಟ್ ಆದಮೇಲೆ ಹಾಕಿದರೆ ಚೆನ್ನಾಗಿ ಬರ್ತದೆ. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ ನೋಡೋಣ. ಹಾಂ, ಹೀಟ್ ಆಗಿದೆ ನೋಡಿ, ಫುಲ್ ಹೀಟ್ ಆಗಿದೆ. ಈಗ ಬಜ್ಜಿ ಕರಿಯೋಣ. ಹಾಗೆ ಫ್ರೆಂಡ್ಸ್, ನಿಮಗೊಂದು ಟ್ರಿಕ್ ಹೇಳಿಕೊಡ್ತೇನೆ. ಈಸಿಯಾಗಿ ಹೇಗೆ ಬಜ್ಜಿಯನ್ನು, ಮೆಣಸಿನಕಾಯಿಯನ್ನು ಹೇಗೆ ಬಿಡುವುದಂತ ನೋಡಿ. ಒಂದು ಗ್ಲಾಸ್ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಕಲಸಿಟ್ಟಂಥ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಈಗ ಹೊಸದಾಗಿ ಮಾಡೋರಿದ್ರೆ ಅವರಿಗೆ ಈ ಮೆಥಡಲ್ಲಿ ತುಂಬ ಈಸಿ ಆಗ್ತದೆ ನೋಡಿ. ಎಲ್ಲೂ ಬಿಟ್ಕೊಳ್ಳಲ್ಲ, ಕರೆಕ್ಟಾಗಿ ನಿಲ್ತದೆ ನೋಡಿ. ಈಗ ನೋಡಿ, ಹೀಗೆ ಅದ್ದಿ ನೋಡಿ, ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಡೋಣ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ನೋಡಿ. ಈ ಟ್ರಿಕ್ಕಲ್ಲಿ ನೀವು ಮಾಡಿ ಮನೆಯಲ್ಲಿ. ಹಾಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ನೋಡಿ. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈಗ ಹೊಸದಾಗಿ ಮಾಡೋರಿಗೆ ನಾನು ಹೇಳೋದು, ಅವರಿಗೆ ಸ್ವಲ್ಪ ಅದು ಅದ್ದಿ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಹೀಗೆ ಮಾಡಿದರೆ ನೋಡಿ, ನೋಡಿ ಬೊಂಡ ಹೇಗೆ ಫಲ್ಫಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಎಲ್ಲ ಕಡೆ ಬೆಂದಿದೆ. ತೆಗೆಯೋಣ. ನೋಡಿ, ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ನೋಡಿ. ನಾನು ಉಳಿದಂಥ ಮೆಣಸು ಸಹ ಹಾಕೊಂಡಿದ್ದೇನೆ. ಇದು ಒಂದು ಕಡೆ ಆದಮೇಲೆ ಹೀಗೆ ಸ್ವಲ್ಪ ಟರ್ನ್ ಮಾಡಿದ್ರಾಯ್ತು ಫ್ರೆಂಡ್ಸ್. ಇನ್ನೊಂದು ಕಡೆಗೆ ಅಷ್ಟೇ ಟರ್ನ್ ಮಾಡಿದ್ರಾಯ್ತು. ಇನ್ನೊಂದು ಕಡೆ ಬೇಯಬೇಕಲ್ವ, ಹಾಗಾಗಿ ಅಷ್ಟೇ ಎಲ್ಲ ಮಾಡಬೇಕು. ಮತ್ತು ಕೈಯೆಲ್ಲ ಜಾಗ್ರತೆ ಇಟ್ಕೊಳ್ಳಿ. ಇದು ನಾನು ಹೇಳೋದು ಹೊಸದಾಗಿ ಈಗ ಅಡುಗೆ ಕಲಿಯೋರಿಗೆ. ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಸಹ ಬೆಂದಿದೆ, ತಗೊಳ್ತೇನೆ. ನೋಡಿ ಹೇಗೆ ಡ್ರೈ ಆಗಿದೆ. ಆಯಿಲ್ ಸಹ ಸ್ವಲ್ಪನೂ ಕುಡಿಲಿಲ್ಲ, ತುಂಬ ಡ್ರೈ ಆಗಿ ಬಂದಿದೆ ನೋಡಿ.